ಮುಧೋಳದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ. ಗ್ರಾಮಗಳತ್ತ ನುಗ್ಗಿ ಬರ್ತಿದೆ ಘಟಪ್ರಭೆ ನದಿ ನೀರು. ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಸುರಿದ ಭಾರೀ ಮಳೆಗೆ ಮುಧೋಳ ತಾಲೂಕಿನ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ. ನದಿ ತೀರದ ಗ್ರಾಮಗಳಲ್ಲಿ ನದಿಯ ನೀರು ನುಗ್ಗಿ ಬರುತ್ತಿದೆ. ಒಂಟಗೋಡಿ, ಹಳೆ ಚೆನ್ನಾಳ, ಜಾಲಿಬೇರ್ ಗ್ರಾಮಗಳು ಆತಂಕದಲ್ಲಿವೆ. ಪುತ್ತೂರಿನ ಬಸಜ್ಜಯ್ಯನ ಮಠದ ಬಳಿಯಲ್ಲಿ ನೀರು ಬಂದು ನಿಂತಿದೆ. ನಿಧಾನಕ್ಕೆ ಮೇಲೇರುತ್ತಿದೆ. ಗೇಟ್ ಒಳಭಾಗದಲ್ಲಿ ನೀರು ನುಗ್ಗಿದೆ. ಜಾಲಿಬೇರ್ ಗ್ರಾಮದ ಬಳಿ ಹೊಲಕ್ಕೆ ಹೋಗುವ ದಾರಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಎಚ್ಚರಿಕೆ ನೀಡಲಾಗಿದೆ. ಇಲ್ಲಿನ ಬ್ಯಾರೇಜ್ ನದಿ ನೀರಲ್ಲಿ ಮುಳುಗಿ ಕಣ್ಮರೆಯಾಗಿದೆ. ಕಬ್ಬು ಬೆಳೆ ಕೂಡ ಪ್ರವಾಹದ ಹೊಡೆತಕ್ಕೆ ಆಹುತಿಯಾಗಿದೆ. ಹಳೆ ಚೆನ್ನಾಳಕ್ಕೆ ಸಂಪರ್ಕಿಸುವ ರಸ್ತೆಯಂತೂ ಕಾಣದಾಗಿದೆ. ಸಂಪೂರ್ಣ ಜಲ ದಿಗ್ಬಂಧನವಾಗಿದೆ. ಅಲ್ಲಲ್ಲಿ ದ್ವಿಚಕ್ರ ವಾಹನಗಳನ್ನು ನದಿಯಲ್ಲೇ ತೊಳೆಯುತ್ತಿರುವ ದೃಶ್ಯ ಕಂಡುಬಂತು. ಕಳೆದೆರಡು ದಿನಗಳಿಂದ ಮಳೆಯಿಲ್ಲದ ಕಾರಣ ನದಿ ನೀರು ಇಳಿಮುಖವಾಗುವ ಸಾಧ್ಯತೆಯೂ ಇದೆ. ರನ್ ಟಿವಿ ನ್ಯೂಸ್, ಮುಧೋಳ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.